ಅಲ್ಲ ಪಂಡೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ನಾನಿರುವಂತಹ ಜಾಗ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಎನರ್ಜಿಗಳನ್ನು ಒಂದು ಅನುಭವ ಕೊಟ್ಟಿರುವಂತಹ ಜಾಗ. ಯಾವಾಗ ಅಂದರೆ ಎಲೆಕ್ಟ್ರಿಸಿಟಿ ಬರೋಕ್ಕಿಂತ ಮುಂಚೆ, ಅಂದರೆ ಆಗಿನ ಕಾಲದಲ್ಲಿ. ಈಗಲೂ ಕೂಡ ಇಲ್ಲಿ ಹೆಚ್ಚಿನವರು ಒಬ್ಬೊಬ್ಬರೇ ಓಡಾಡೋದಕ್ಕೆ ಭಯ ಪಡ್ತಾರೆ. ಆ ಜಾಗನೇ ಇದು. ಹಾಗೆ ಪ್ರಕೃತಿ ಮಡಿಲು ಅಥವಾ ನಿರ್ಜನ ಪ್ರದೇಶದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳು ಇದ್ದೇ ಇರ್ತವೆ. ಬನ್ನಿ ಹಾಗಿದ್ರೆ ಈ ಜಾಗನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಮುಂದೆ ಕಾಣ್ತಾ ಇರುವಂಥ ಏನು ಬ್ರಿಡ್ಜ್ ಇದೆ, ಅದು ಮೊದಲು ಇರಲಿಲ್ಲ. ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತ ಇದ್ದಾಗ ನೀರಿನಲ್ಲಿ ದಾಟಿ ಹೋಗ್ತಾ ಇದ್ರು ಈಜ್ಕೊಂಡು, ಇಲ್ಲದಿದ್ದರೆ ದೋಣಿಯಲ್ಲಿ ಹೋಗ್ಬೇಕಿತ್ತು. ಆದರೆ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಯಾವುದೇ ದೋಣಿ ಆಗಲಿ ವ್ಯಕ್ತಿ ಆಗಲಿ ಇಲ್ಲಿ ದಾಟೋದಕ್ಕೆ ಸಾಹಸ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ನೀರಲ್ಲೂ ಕೂಡ ನಿಗರ್ ಅಂದರೆ ಮೊಸಳೆ, ಆದರೆ ಅದನ್ನು ಬೇರೆ ರೀತಿ ಹಿರಿಯರು ಹೇಳ್ತಾ ಇದ್ರು. ಅದೇನೋ ಮತ್ಸ್ಯ ಕನ್ಯೆ ಅಂತ ನಾವು ಕೇಳಿದ್ವಲ್ಲ. ಸೊ ಆ ಒಂದು ಏನೋ ನೀರಲ್ಲಿ ಇರೋದ್ರಿಂದ ಆ ರಾತ್ರಿ ಹೊತ್ತು ದಾಟೋದಕ್ಕೆ ಹೊರಟ್ರೆ ಸೊ ಅದು ನೀರೊಳಗೆ ಎಳ್ಕೊಂಡು ಹೋಗುತ್ತೆ. ಆಮೇಲೆ ಎಲ್ಲೋ ಒಂದು ಬಂಡೆಕಲ್ಲು ಒಂದು ಇಡೆಯಲ್ಲಿ ಆ ಒಂದು ವ್ಯಕ್ತಿಯ ಶವವನ್ನು ಇಟ್ಕೊಳ್ತದೆ ಅಂತ ಎಲ್ಲ ಹೇಳ್ತಾ ಇದ್ರು. ನಾನಿರುವಂಥ ಜಾಗ ಆಗಿನ ಕಾಲದಲ್ಲಿ ಮಹಿಳೆಯರು ಬಟ್ಟೆ ಒಗಿಲಿಕ್ಕೆ ಬರ್ತಾ ಇದ್ದಂತಹ ಜಾಗ, ಹಾಗೂ ಮಕ್ಕಳು ಸ್ನಾನ ಮಾಡ್ತಿದ್ದಂತಹ ಜಾಗ. ಹಾಗೆ ನಾಯಿ ದನ ಕರುಗಳು ನೀರು ಕುಡಿಯಲಿಕ್ಕೆ ಬರ್ತಾ ಇತ್ತು ಈ ಜಾಗಕ್ಕೆ. ಸೊ ಈ ಜಾಗಕ್ಕೆ ಬಂದಾಗ ಸೊ ಇಲ್ಲಿ ಏನು ಅದು ನಿಗರ್ ಅಂತ ಇತ್ತು, ಅಥವಾ ಮತ್ಸ್ಯಕನ್ಯೆ ಅಥವಾ ಮೊಸಳೆ ಅಂತ ನಾನು ಹೇಳ್ತಾ ಇರೋದು. ಸೊ ಇದು ಆಗ ಬಟ್ಟೆ ಒಗಿತಿರೋರು ಅಥವಾ ಮಕ್ಕಳು ಅಥವಾ ದನಕರು ನಾಯಿ ನೀರು ಕುಡಿಯಲಿಕ್ಕೆ ಬಂದಂತಹ ಒಂದು ಹೊತ್ತಲ್ಲಿ ಅದನ್ನು ನೀರೊಳಗಡೆ ಎಳ್ಕೊಂಡು ಹೋಗ್ತಾ ಹಿರಿಯರು ಕತೆ ಹೇಳ್ತಾ ಇದ್ದಂತಹ ಜಾಗನೇ ಇದು. ಈ ಥರದ ನೂರಾರು ಕತೆಗಳನ್ನು ಈ ಪ್ರಕೃತಿ ಇನ್ನೂ ಮಡಿಲಲ್ಲಿ ಇಟ್ಕೊಂಡು ನಿಶಬ್ದವಾಗಿ ಹೋಗೋರಿಗೆ ಬರೋರಿಗೆ ಹೇಳ್ತಾ ಇದೆ ಅನ್ನುವಂಥ ನನ್ನ ಭಾವನೆ. ಪಿಶಾಚಿ ಇಲ್ಲ, ಇದ್ದರು ಇಲ್ಲ